ಇವತ್ತು ಈ ಜೀವರ್ಗಿ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ನಾವು ಚುನಾವಣಾ ಸಂದರ್ಭದಲ್ಲಿ ಏನು ಮಾತು ಕೊಟ್ಟಿದ್ದೋ ಆ ಮಾತನ್ನ ನಡ್ಕೊಂಡು ನಿಮ್ಮ ಋಣವನ್ನು ತೀರಿಸಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ಈಗಾಗಲೇ ನಾನು ಮತ್ತು ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಚುನಾವಣಾ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಬಂದು ಮನವಿಯನ್ನ ಮಾಡಿದ್ದು. ಇಡೀ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಅತಿ ಹೆಚ್ಚು ವಿಧಾನಸಭಾ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರನ್ನ ತಾವು ಕೊಟ್ಟು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆ ಪ್ರಕಾರ ನಿಮ್ಮ ಋಣವನ್ನು ತೀರಿಸಬೇಕು ಅಂತೇಳಿ ಬಂದಿದ್ದೇವೆ. 1,000 ಕೋಟಿ ರೂಪಾಯಿ ಆ ಹಣವನ್ನ ಬರೀ ಇದೊಂದು ಕ್ಷೇತ್ರಕ್ಕೆ, ನಮ್ಮ ಕ್ಷೇತ್ರ ಕಳೆದ 2-3-4 ಬಾರಿ ಇಲ್ಲಿಗೆ ಬಂದಿದ್ದೇನೆ. ಯಾವ ಕಾರ್ಯಕ್ರಮದಲ್ಲೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸವನ್ನ ಈ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ತೆಗೆದುಕೊಂಡಿದ್ದೇವೆ. ಬೀದರ್ಗೆ ಹೋದಾಗ 2,000 ಕೋಟಿ ರೂಪಾಯಿ, ಹಿಂದೆ ಅನೇಕ ಕ್ಷೇತ್ರಗಳಲ್ಲಿ ರಸ್ತೆ ಅನೇಕ ಪಥ, ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಇವೆಲ್ಲ ಕೂಡ ಸುಮಾರು ವರ್ಷಕ್ಕೆ 5,000 ಕೋಟಿ ರೂಪಾಯಿ ಈ ಭಾಗದಲ್ಲಿ ಕಾರ್ಯಕ್ರಮ ತೆಗೆದುಕೊಂಡಾಗ ನನಗೆ ಒಂದು ಕಡೆ ಅನಿಸ್ತದೆ, ನಾನು ಕೂಡ ಈ ಭಾಗದಲ್ಲೇ ಹುಟ್ಟಿದ್ರೆ ನಮ್ಮ ಕ್ಷೇತ್ರ ಕೂಡ ಇಷ್ಟು ದೊಡ್ಡ ಮೊತ್ತ ಸಿಕ್ತಿತ್ತು ಅನ್ನೋದು ನನಗೆ ಭಾವನೆ. ನಮ್ಮ ಕ್ಷೇತ್ರದಲ್ಲಿ ಇಷ್ಟು ಹಣ ಇಲ್ಲ ನಮಗೆ, ಆದರೆ ನೀವು ಅಷ್ಟೊಂದ್ರು ಅಷ್ಟೊಂತರು. ನಾನು ಇನ್ನ ಉಪಮುಖ್ಯಮಂತ್ರಿ ಆಗಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ನನ್ನ ಕ್ಷೇತ್ರದಲ್ಲಿ ಮಾಡೋಕ್ಕಾಗಲೇ ಇಲ್ಲ, ಹಣ ತೆಗೆದುಕೊಂಡೋಗಿ. ಅಷ್ಟು ಹಣ ಮೊತ್ತ ಇವತ್ತು ನಮ್ಮ ಸರ್ಕಾರ ನಿಮಗೆ ಕೊಡ್ತಾ ಇದೆ. ಇವತ್ತು ಶಾಲೆಗಳ ಏನು ನಮ್ಮ KPS ಶಾಲೆಗಳ ಪ್ರಾರಂಭಕ್ಕೆ ಮತ್ತು ನಮ್ಮ ರೆವಿನ್ಯೂ ಇಲಾಖೆ ಸಂಬಂಧಪಟ್ಟಂತ ನಿಮ್ಮ ಪ್ರಜಾಸೌಧದ ಚಾಲನೆಗೆ ಇಲ್ಲಿಗೆ ಬಂದಿದ್ದೇವೆ. ಶಿಕ್ಷಣ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಅಜಯ್ ಸಿಂಗ್ ರವರು ನಿಮ್ಮ ಕ್ಷೇತ್ರಕ್ಕೋಸ್ಕರ ನನಗಾಗಲಿ, ಕೃಷ್ಣ ಬೈರೇಗೌಡರಿಗಾಗಲಿ, ಮಧು ಬಂಗಾರಪ್ಪನವ್ರಿಗಾಗಲಿ, ಪ್ರಿಯಾಂಕ್ ಖರ್ಗೆ ಅವ್ರಿಗಾಗಲಿ, ಶರಣಪ್ರಕಾಶ್ ಅವ್ರಿಗಾಗಲಿ ಮತ್ತು ನಮ್ಮ ದರ್ಶನಾಪುರ ಅವ್ರಿಗಾಗಲಿ ಎಲ್ಲರ ಮೇಲೆ ಒತ್ತಡವನ್ನು ತಂದು ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಇವತ್ತು ನಿಮ್ಮ ಮಡಲಿಗೆ ಹಾಕಿ ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಂತೇಳಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇಂಥ ಶಾಸಕರು ಸಿಕ್ಕಿರೋದು ನಿಮ್ಮೆಲ್ಲರ ಭಾಗ್ಯ. ಧರ್ಮ್ ಸಿಂಗ್ ಅವರ ಕೈಗಿನ್ನ ಒಂದು ಹೆಚ್ಚು ಕೆಲಸವನ್ನ ಇವತ್ತು ಅವರು ಮಾಡ್ತಾ ಇದ್ದಾರೆ. ನಾನು ಇವತ್ತು ಈ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ KPS ಶಾಲೆಗಳ ಪ್ರಾರಂಭ ನೋಡಿದಾಗ ನನಗೆ ಹಿಂದೆ ನಾನು ಯಾವುದೋ ಶಿಕ್ಷಣ ಸಂಬಂಧಪಟ್ಟಂಗೆ ಒಂದು ಮಾತು ಹೇಳಿದೆ. ಏನು ಹೇಳಿದೆ ಅಂದರೆ, ನೃಪ ರಪ ಹಪ ಹರಿಸದ, ದಾಯಾದಿ ದಕ್ಕಿಸದ, ನೀರಿನಲ್ಲಿ ನೆನೆಯದ, ಅಗ್ನಿಯಲ್ಲಿ ಸುಡದ, ಗುಪ್ತ ನಿಧಿ ಒಂದೇ ವಿದ್ಯೆ. ಹಂಗೆ ಅಂದ್ರೆ ನೃಪರಪ ಅಂದ್ರೆ ರಾಜ ಕಿತ್ಕೊಳಕ್ ಆಗೋದಿಲ್ವಂತೆ, ಇಲ್ಲ ಅಣ್ತಂದಿರು ದಾಯಾದಿಗಳು ಕಿತ್ಕೊಳಕ್ ಆಗೋದಿಲ್ವಂತೆ, ನೀರಿನಲ್ಲೂ ನೆನೆಯಕ್ಕಾಗಲ್ವಂತೆ, ಅಗ್ನಿಯಲ್ಲೂ ಆಗೋದಿಲ್ವಂತೆ ಅಂತ ಗುಪ್ತ ನಿಧಿ ವಿದ್ಯೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.